ಎಸ್.ಎಲ್. ಭೈರಪ್ಪ ಸಾಹಿತ್ಯ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿ. ಹೀಗಂತ ಚಿಕ್ಕಮಗಳೂರಲ್ಲಿ ಬಿಜೆಪಿಯ ಸಂಸದ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವರು ಕಾದಂಬರಿ ಬರೆದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಹಲವು ಕಾದಂಬರಿಗಳನ್ನು ಬರೆದು ಹಿರಿಯ ಸಾಹಿತಿ ಬಯಲತಿ ಎಸ್.ಎಲ್. ಭೈರಪ್ಪ ಅವರು ಜಾಗೃತಿಯನ್ನ ಮೂಡಿಸಿದ್ದಾರೆ ಅಂತ ಚಿಕ್ಕಮಗಳೂರಲ್ಲಿ ಸಂಸದ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 6 ದಶಕ ಕಾಲ ಕನ್ನಡದ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಅವತ್ತಿನ ಸಮಕಾಲೀನ ವಸ್ತುನಿಷ್ಠೆಯ ಸಮಾಜವನ್ನ ಪ್ರತಿಬಿಂಬವಾಗಿ ಹಲವಾರು ಕಾದಂಬರಿಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಪದ್ಮಭೂಷಣ ಭಾಜನರಾಗಿದ್ದರು, ಸರಸ್ವತಿ ಸನ್ಮಾನ ಎದಕ್ಕೂ ಆಗಿದ್ರು. ಪ್ರಶಸ್ತಿಗಳಿಗೆ ಅವರಿಂದ ಮೆರುಗು ಬಂದಿದೆ. ಅಷ್ಟೇ ಅಲ್ಲ, ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಬೇರುಗಳನ್ನು ಬಿಟ್ಟಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಉತ್ತರಾಯಣದಲ್ಲಿ ಉತ್ತರ ರಾಮಾಯಣವನ್ನು ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮವನ್ನು ಬಹಳ ಉತ್ತಮವಾಗಿ ಬಿಂಬಿಸಿದ್ದಾರೆ. ಹೀಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜ, ಅದರ ತತ್ವ ಆದರ್ಶಗಳನ್ನು ಯಾವ ರೀತಿ ನಡೀತಾ ಇದೆ, ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಬದುಕಿದೆ ಅನ್ನೋದನ್ನು ಬಿಂಬಿಸಿರುವಂಥದ್ದು ಬಹಳ ದೊಡ್ಡ ಸಾಹಿತ್ಯದ ಭಂಡಾರ ಅವ್ರದ್ದಿತ್ತು. ಅದು ಕಳ್ಕೊಂಡು ಇವತ್ತು ಬಡವರಾಗಿದ್ದೇವೆ. ತುಂಬಲಾರ್ದ ನಷ್ಟ ಆಗಿದೆ. ಎಸ್.ಎಲ್. ಭೈರಪ್ಪ ಸಾಹಿತ್ಯ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿ. ಹೀಗಂತ ಚಿಕ್ಕಮಗಳೂರಲ್ಲಿ ಬಿಜೆಪಿಯ ಸಂಸದ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವರು ಕಾದಂಬರಿ ಬರೆದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಹಲವು ಕಾದಂಬರಿಗಳನ್ನು ಬರೆದು ಹಿರಿಯ ಸಾಹಿತಿ ಬಯಲತಿ ಎಸ್.ಎಲ್. ಭೈರಪ್ಪ ಅವರು ಜಾಗೃತಿಯನ್ನ ಮೂಡಿಸಿದ್ದಾರೆ ಅಂತ ಚಿಕ್ಕಮಗಳೂರಲ್ಲಿ ಸಂಸದ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 6 ದಶಕ ಕಾಲ ಕನ್ನಡದ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಅವತ್ತಿನ ಸಮಕಾಲೀನ ವಸ್ತುನಿಷ್ಠೆಯ ಸಮಾಜವನ್ನ ಪ್ರತಿಬಿಂಬವಾಗಿ ಹಲವಾರು ಕಾದಂಬರಿಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಪದ್ಮಭೂಷಣ ಭಾಜನರಾಗಿದ್ದರು, ಸರಸ್ವತಿ ಸನ್ಮಾನ ಎದಕ್ಕೂ ಆಗಿದ್ರು. ಪ್ರಶಸ್ತಿಗಳಿಗೆ ಅವರಿಂದ ಮೆರುಗು ಬಂದಿದೆ. ಅಷ್ಟೇ ಅಲ್ಲ, ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಬೇರುಗಳನ್ನು ಬಿಟ್ಟಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಉತ್ತರಾಯಣದಲ್ಲಿ ಉತ್ತರ ರಾಮಾಯಣವನ್ನು ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮವನ್ನು ಬಹಳ ಉತ್ತಮವಾಗಿ ಬಿಂಬಿಸಿದ್ದಾರೆ. ಹೀಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜ, ಅದರ ತತ್ವ ಆದರ್ಶಗಳನ್ನು ಯಾವ ರೀತಿ ನಡೀತಾ ಇದೆ, ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಬದುಕಿದೆ ಅನ್ನೋದನ್ನು ಬಿಂಬಿಸಿರುವಂಥದ್ದು ಬಹಳ ದೊಡ್ಡ ಸಾಹಿತ್ಯದ ಭಂಡಾರ ಅವ್ರದ್ದಿತ್ತು. ಅದು ಕಳ್ಕೊಂಡು ಇವತ್ತು ಬಡವರಾಗಿದ್ದೇವೆ. ತುಂಬಲಾರ್ದ ನಷ್ಟ ಆಗಿದೆ. ಎಸ್.ಎಲ್. ಭೈರಪ್ಪ ಸಾಹಿತ್ಯ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿ. ಹೀಗಂತ ಚಿಕ್ಕಮಗಳೂರಲ್ಲಿ ಬಿಜೆಪಿಯ ಸಂಸದ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವರು ಕಾದಂಬರಿ ಬರೆದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಹಲವು ಕಾದಂಬರಿಗಳನ್ನು ಬರೆದು ಹಿರಿಯ ಸಾಹಿತಿ ಬಯಲತಿ ಎಸ್.ಎಲ್. ಭೈರಪ್ಪ ಅವರು ಜಾಗೃತಿಯನ್ನ ಮೂಡಿಸಿದ್ದಾರೆ ಅಂತ ಚಿಕ್ಕಮಗಳೂರಲ್ಲಿ ಸಂಸದ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 6 ದಶಕ ಕಾಲ ಕನ್ನಡದ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಅವತ್ತಿನ ಸಮಕಾಲೀನ ವಸ್ತುನಿಷ್ಠೆಯ ಸಮಾಜವನ್ನ ಪ್ರತಿಬಿಂಬವಾಗಿ ಹಲವಾರು ಕಾದಂಬರಿಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಪದ್ಮಭೂಷಣ ಭಾಜನರಾಗಿದ್ದರು, ಸರಸ್ವತಿ ಸನ್ಮಾನ ಎದಕ್ಕೂ ಆಗಿದ್ರು. ಪ್ರಶಸ್ತಿಗಳಿಗೆ ಅವರಿಂದ ಮೆರುಗು ಬಂದಿದೆ. ಅಷ್ಟೇ ಅಲ್ಲ, ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಬೇರುಗಳನ್ನು ಬಿಟ್ಟಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು
ಉತ್ತರಾಯಣದಲ್ಲಿ ಉತ್ತರ ರಾಮಾಯಣವನ್ನು ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮವನ್ನು ಬಹಳ ಉತ್ತಮವಾಗಿ ಬಿಂಬಿಸಿದ್ದಾರೆ. ಹೀಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜ, ಅದರ ತತ್ವ ಆದರ್ಶಗಳನ್ನು ಯಾವ ರೀತಿ ನಡೀತಾ ಇದೆ, ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಬದುಕಿದೆ ಅನ್ನೋದನ್ನ ಬಿಂಬಿಸಿರುವಂಥದ್ದು ಬಹಳ ದೊಡ್ಡ ಸಾಹಿತ್ಯದ ಭಂಡಾರ ಅವ್ರದ್ದಿತ್ತು. ಅದು ಕಳ್ಕೊಂಡು ಇವತ್ತು ಬಡವರಾಗಿದ್ದೇವೆ. ತುಂಬಲಾರ್ದ ನಷ್ಟ ಆಗಿದೆ. ಎಸ್.ಎಲ್. ಭೈರಪ್ಪ ಸಾಹಿತ್ಯ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿ. ಹೀಗಂತ ಚಿಕ್ಕಮಗಳೂರಲ್ಲಿ ಬಿಜೆಪಿಯ ಸಂಸದ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವರು ಕಾದಂಬರಿ ಬರೆದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಹಲವು ಕಾದಂಬರಿಗಳನ್ನು ಬರೆದು ಹಿರಿಯ ಸಾಹಿತಿ ಬಯಲತಿ ಎಸ್.ಎಲ್. ಭೈರಪ್ಪ ಅವರು ಜಾಗೃತಿಯನ್ನ ಮೂಡಿಸಿದ್ದಾರೆ ಅಂತ ಚಿಕ್ಕಮಗಳೂರಲ್ಲಿ ಸಂಸದ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 6 ದಶಕ ಕಾಲ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವತ್ತಿನ ಸಮಕಾಲೀನ ವಸ್ತುನಿಷ್ಠೆಯ ಸಮಾಜವನ್ನು ಪ್ರತಿಬಿಂಬವಾಗಿ ಹಲವಾರು ಕಾದಂಬರಿಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಪದ್ಮಭೂಷಣ ಭಾಜಿತರಾಗಿದ್ದರು, ಸರತಿ ಸನ್ಮಾನ ಎದಕ್ಕೂ ಆಗಿದ್ದರು. ಪ್ರಶಸ್ತಿಗಳಿಗೆ ಅವರಿಂದ ಮೆರುಗು ಬಂದಿದೆ. ಅಷ್ಟೇ ಅಲ್ಲ, ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಬೇರುಗಳನ್ನು ಬಿಟ್ಟಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಉತ್ತರಾಯಣದಲ್ಲಿ ಉತ್ತರ ರಾಮಾಯಣವನ್ನು ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮವನ್ನು ಬಹಳ ಉತ್ತಮವಾಗಿ ಬಿಂಬಿಸಿದ್ದಾರೆ. ಹೀಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜ, ಅದರ ತತ್ವ ಆದರ್ಶಗಳನ್ನು ಯಾವ ರೀತಿ ನಡೀತಾ ಇದೆ, ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಬದುಕಿದೆ ಅನ್ನೋದನ್ನ ಬಿಂಬಿಸಿರುವಂಥದ್ದು ಬಹಳ ದೊಡ್ಡ ಸಾಹಿತ್ಯದ ಭಂಡಾರ ಅವ್ರದ್ದಿತ್ತು. ಅದು ಕಳ್ಕೊಂಡು ಇವತ್ತು ಬಡವರಾಗಿದ್ದೇವೆ. ತುಂಬಲಾರ್ದ ನಷ್ಟ ಆಗಿದೆ. ಎಸ್.ಎಲ್. ಭೈರಪ್ಪ ಸಾಹಿತ್ಯ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ ಹಿರಿಯ ಸಾಹಿತಿ. ಹೀಗಂತ ಚಿಕ್ಕಮಗಳೂರಲ್ಲಿ ಬಿಜೆಪಿಯ ಸಂಸದ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲವರು ಕಾದಂಬರಿ ಬರೆದು ಜಾಗೃತಿಯನ್ನ ಮೂಡಿಸಿದ್ದಾರೆ. ಹಲವು ಕಾದಂಬರಿಗಳನ್ನು ಬರೆದು ಹಿರಿಯ ಸಾಹಿತಿ ಬಯಲತಿ ಎಸ್.ಎಲ್. ಭೈರಪ್ಪ ಅವರು ಜಾಗೃತಿಯನ್ನ ಮೂಡಿಸಿದ್ದಾರೆ ಅಂತ ಚಿಕ್ಕಮಗಳೂರಲ್ಲಿ ಸಂಸದ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 6 ದಶಕ ಕಾಲ ಕನ್ನಡದ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವತ್ತಿನ ಸಮಕಾಲೀನ ವಸ್ತುನಿಷ್ಠೆಯ ಸಮಾಜವನ್ನು ಪ್ರತಿಬಿಂಬವಾಗಿ ಹಲವಾರು ಕಾದಂಬರಿಗಳನ್ನು ಬರೆದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಪದ್ಮಭೂಷಣ ಭಾಜಿತರಾಗಿದ್ದರು, ಸರತಿ ಸನ್ಮಾನ ಎದಕ್ಕೂ ಆಗಿದ್ದರು. ಪ್ರಶಸ್ತಿಗಳಿಗೆ ಅವರಿಂದ ಮೆರುಗು ಬಂದಿದೆ. ಅಷ್ಟೇ ಅಲ್ಲ, ಅವರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ತಮ್ಮ ಬೇರುಗಳನ್ನು ಬಿಟ್ಟಿರಲಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ಉತ್ತರಾಯಣದಲ್ಲಿ ಉತ್ತರ ರಾಮಾಯಣವನ್ನು ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಪರ್ವದಲ್ಲಿ ಮಹಾಭಾರತದ ಇನ್ನೊಂದು ಆಯಾಮವನ್ನು ಬಹಳ ಉತ್ತಮವಾಗಿ ಬಿಂಬಿಸಿದ್ದಾರೆ. ಹೀಗೆ ನಮ್ಮ ಇತಿಹಾಸ, ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸಮಾಜ, ವಿಶೇಷವಾಗಿ ಹಿಂದೂ ಸಮಾಜ, ಅದರ ತತ್ವ ಆದರ್ಶಗಳನ್ನು ಯಾವ ರೀತಿ ನಡೀತಾ ಇದೆ, ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ಬದುಕಿದೆ ಅನ್ನೋದನ್ನ ಬಿಂಬಿಸಿರುವಂಥದ್ದು ಬಹಳ ದೊಡ್ಡ ಸಾಹಿತ್ಯದ ಭಂಡಾರ ಅವ್ರದ್ದಿತ್ತು. ಅದು ಕಳ್ಕೊಂಡು ಇವತ್ತು ಬಡವರಾಗಿದ್ದೇವೆ. ತುಂಬಲಾರ್ದ ನಷ್ಟ ಆಗಿದೆ.